ಅಂದರೆ ಒಂದೆಂತಂದರೆ ಈಗ ಲಾಸ್ಟ್ ವೀಕು ಕಾವ್ಯ ಅವ್ರು ಸಖತ್ತಾಗಿ ಆಟ ಆಡಿದ್ರು, ಕ್ಯಾಪ್ಟನ್ ಎಲ್ಲ ಆದರು, ನೀವು ಕೂಡ ಅವರಿಗೆ ಉತ್ತಮ ಎಲ್ಲ ಕೊಟ್ರಿ, ಕ್ಯಾಪ್ಟನ್ಸಿಗೆ ವೋಟ್ ಎಲ್ಲ ಹಾಕಿದ್ರಿ. ಬಟ್ ರೇಸಲ್ಲಿ ಅವ್ರನ್ನ ನೀವು ಇಡ್ಲೇ ಇಲ್ಲ, ಅಂದರೆ ಯಾವ ಇದರಲ್ಲೂ ಕ್ಯಾಟಗರಿಯಲ್ಲೂ ಅವ್ರನ್ನ ನೀವು ಇಡಲೇ ಇಲ್ಲ ಆ್ಯಕ್ಚುಲಿ ಕಾವ್ಯ ಅವ್ರನ್ನ. ಸೊ ಯಾಕೆ ಆ ಥರ ನಿಮಗೆ ಯಾವ ಕ್ಯಾಟಗರಿಯಲ್ಲೂ ಇಡಬೇಕು ಅಂತ ಅನಿಸಿಲ್ಲ? ಮತ್ತು ಇನ್ನೊಂದು ಏನಂದರೆ 2 ವಾರದಿಂದ ಏನು ವೋಟಿಂಗ್ ಲೈನ್ಸ್ ಆನ್ ಇರಲಿಲ್ಲ, ಅಥವಾ ಲಾಸ್ಟ್ ಟೈಮ್ ಸೀಕ್ರೆಟ್ ಟಾಸ್ಕೆಲ್ಲ ಸೀಕ್ರೆಟ್ ರೂಮ್ಗೆಲ್ಲ ಹಾಕಿದ್ರು, ಈ ಸಲ ನಿಮ್ಮನ್ನು ಮಾತ್ರ ತೆಗೆದ್ರು, ಏನೋ ಸ್ಪಂದನ ಅವ್ರನ್ನ ಉಳಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ಥರ ಎಲ್ಲ ಆರೋಪ ಆ್ಯಕ್ಚುಲಿ. ಸೊ ಈ 2 ಪ್ರಶ್ನೆಗೆ ಉತ್ತರ ಕೊಡೋದು. ಕಾವ್ಯದು ನಾನು ಯಾಕೂ ಯಾವುದಿದ್ರಲ್ಲಿ ನಾನು ಅವಳಿಗೆ ಬರ್ತಾನೆ ಹೇಳಿದೆ, ಹೀಗೆ ಆಡ್ತಾ ಇದೆಯಾ, ಹೀಗೆ ಚೆನ್ನಾಗಿ ಆಡು ಅಂತ. ಯಾಕೆಂತ ಕೇಳಿದ್ರೆ 1 ವಾರ ತುಂಬಾ ಸೂಪರ್ ಆಗಿ ಆಡಿರೋರು ನೆಕ್ಸ್ಟ್ ವೀಕ್ ಅಷ್ಟೇ ಸೂಪರ್ ಆಗಿ ಆಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಸೊ ಹಾಗಾಗಿ ಈ 1 ವಾರ ಆಡಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರು ಫಿನಾಲೆನಲ್ಲಿ ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಈ ವಾರ ಆಡಿರೋ ಅವ್ರ ಪರ್ಫಾರ್ಮೆನ್ಸ್ ಕ್ಯಾಪ್ಟನ್ಸಿಗೆ ಹೋಗಕ್ಕೆ ಹೆಲ್ಪ್ ಆಯ್ತು, ಅದಕ್ಕೆ ಅರ್ಹರು. ಸೊ ಇದನ್ನ ಇನ್ನ ಕಂಟಿನ್ಯೂ 4 ವಾರನೂ ಕಂಟಿನ್ಯೂ ಮಾಡಿದ್ರೆ ಅವ್ರು ಫಿನಾಲೆಗೆ ಹೋಗ್ತಾರೆ. ಸೊ ಅದನ್ನ ಕಂಟಿನ್ಯೂ ಮಾಡ್ಲಿ. ಅವ್ರು ಕಂಟಿನ್ಯೂ ಮಾಡ್ದೇನೆ ನಾನು ಅದನ್ನ ಹೇಳಿದ್ರೆ ಅವ್ರಿಗೆ ತಲೆ ಒಳಗಡೆ ಒಂದು ಭ್ರಮೆ ಬಂದ್ಬಿಡ್ಬೋದು, ನಾನು ಗೆಲ್ತೀನಿ, ನಾನು ಫಿನಾಲೆಗೆ ಹೋಗ್ತೀನಿ ಅಂತ. ಅವಾಗ ಅವ್ರ ಆಟ ಹಾಳಾಗ್ಬೋದು. ಯಾಕೆ ಅದನ್ನ ಹಾಳು ಮಾಡ್ಲಿ ನಾನು? ಸೊ ಅದಿಷ್ಟ ಇಲ್ಲ. ಅಂಡ್ ಸ್ಪಂದನ ವಿಷಯದಲ್ಲಿ ಆಡೋದಕ್ಕೆ ಅವ್ರದ್ದು ಅನ್ನೋ ಅವಕಾಶಗಳು ಬಂದಿಲ್ಲ. ಅಂಡ್ ಬಯೋಲಜಿಕಲಿ ತುಂಬಾ ಸಾಫ್ಟ್ ನೇಚರ್ ಇರುವಂತ ಹುಡುಗಿ ಆಗಿರೋ ಕಾರಣ ಕೆಲವೊಂದ್ ಕಡೆ ಟಾಸ್ಕ್ಗಳು ಅಂದಾಗ ಭಯ ಪಡ್ತಾ ಇದ್ದಾರೆ. ಸೊ ಅಷ್ಟು ಬಿಟ್ಟು ಅವ್ರಿಗೆ ಒಂದು ಹೊರಗಡೆ ಒಂದು ಫ್ಯಾನ್ ಫಾಲೋವಿಂಗ್ ನ ಅವ್ರೊಂದು ಸೀರಿಯಲ್ ಮೂಲಕ ಕ್ರಿಯೇಟ್ ಮಾಡ್ಕೊಂಡ್ ಬಂದವರು. ನೀವು ಹೊರಗಡೆ ಕ್ರಿಯೇಟ್ ಮಾಡ್ಕೊಂಡ್ ಬಂದಿರುವಂತ ಇದೊಂದು ಸೆಲೆಬ್ರಿಟಿ ಶೋ ಆಗಿರೋಕ್ ನಾನು ಹೇಳ್ತಾ ಇದ್ದೀನಿ. ಹೊರಗಡೆ ನೀವು ಕ್ರಿಯೇಟ್ ಮಾಡ್ಕೊಂಡ್ ಬಂದಿರುವಂತ ಫ್ಯಾನ್ ಬೇಸ್ ಒಂದಷ್ಟು ದಿನಗಳ ಕಾಲ ನಿಮ್ಮನ್ನು ಮನೆ ಒಳಗಡೆ ಉಳಿಸೋದಕ್ಕೆ ಸಹಾಯ ಮಾಡೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಂಗೂ 11 ಸೀಸನ್ ಅಲ್ಲಿ ನಾನೇನು ಆಡ್ತಿರ್ಲಿಲ್ಲ, ಸ್ಟಿಲ್ 15 ವೀಕ್ ಇದ್ದೆ. ಬಿಕಾಸ್ ಆಫ್ ನಾನು ಹೊರಗಡೆ ಒಂದಷ್ಟು ಕೆಲಸ ಮಾಡಿದ್ದೆ, ನನ್ನ ಜನ ನಾನು ಸಂಪಾದನೆ ಮಾಡಿದ್ದೆ. ಎಷ್ಟೋ ಜನ ನಾನು ಹೊರಗಡೆ ಹೋದಾಗ ನಂಗೆ ಹೇಳಿದ್ದಿದೆ, ನಾವ್ ಯಾವತ್ತೂ ಬಿಗ್ ಬಾಸ್ ನೋಡ್ತಿರ್ಲಿಲ್ಲ ಅಕ್ಕ, ನೀವಿದ್ರೆ ಅನ್ನೋ ಕಾರಣಕ್ಕೆ ನೋಡಿದ್ವಿ. ಈಗ ನನ್ನ ಐಡಿಯಾಲಜಿಕಲ್ ವರ್ಗದವ್ರು ಯಾರಿದ್ರು ಅವ್ರು ಯಾರು ಬಿಗ್ ಬಾಸ್ ಮುಂಚೆ ನೋಡ್ತಿರ್ಲಿಲ್ಲ, ನಾನು ಇದೀನಿ ಅನ್ನೋ ಕಾರಣಕ್ಕೆ ನೋಡ್ತಿದ್ದವ್ರು. ಸೊ ಅವರೆಲ್ಲ ಲಿಟ್ರಲಿ ಒಂದು ಎಲೆಕ್ಷನ್ ಹೆಂಗ್ ಕ್ಯಾಂಪೇನ್ ಮಾಡ್ತಾರೆ ಆ ರೀತಿ ಕ್ಯಾಂಪೇನ್ ಮಾಡಿ ವೋಟ್ ಹಾಕಿದ್ದಾರೆ ನಂಗೆ. ಸೊ ಹೊರಗಡೆ ನಾವು ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಒಂದಷ್ಟು ಫ್ಯಾನ್ ಬೇಸ್ ನ ಏನ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ, ಅದು ಒಳಗಡೆ ಹೋದಾಗ ಒಂದಷ್ಟು ವರ್ಕ್ ಸಹಾಯ ಆಗುತ್ತೆ. ಅಲ್ಲಿಂದ ಆಚೆಗೆ ನಾವು ಮಾಡ್ತೀವ ಬಿಡ್ತೀವ ಅದು ಅವ್ರಿಗೆ. ಹಾಗಾದ್ರೆ ಈಗ ಅಕಸ್ಮಾತ್ ಎಲಿಮಿನೇಷನ್ ಇರ್ತಿದ್ರು ಕೂಡ ಅವ್ರು ಉಳ್ಕೋತಾ ಇದ್ರು ಅಂತ ಗೊತ್ತಿಲ್ಲ, ಅದ್ ನನಗೆ ಗೊತ್ತಿಲ್ಲ. ಬಿಕಾಸ್ ಅವ್ರಿಗಿಂತ ಕಡಿಮೆ ಫ್ಯಾನ್ ಬೇಸ್ ಇರೋರು ಇದಾರ, ಅವ್ರಿಗಿಂತ ಜಾಸ್ತಿ ಫ್ಯಾನ್ ಬೇಸ್ ಇರೋರು ಇದಾರ, ನಂಗೆ ಗೊತ್ತಿಲ್ವಲ್ಲ. ಈಗ ಮಾಡು ಅವ್ರದ್ದು ವಿಷಯ ತಗೊಂಡ ನಾನೇ ಓಪನ್ ಆಗಿ ಹೇಳಿದೆ. ಸೊ ಅವ್ರಿಗೆ ತುಂಬಾ ಹ್ಯೂಜ್ ಫ್ಯಾನ್ ಫಾಲೋವಿಂಗ್ ಇದೆ ಉತ್ತರ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಅವ್ರ ಒಳಗಡೆ ಉಳ್ಕೋತಿದ್ದಾರೆ, ಅವ್ರು ಕ್ಯಾಪ್ಟನ್ ಆಗಿದ್ದಾರೆ, ಅವರು ಆಟ ಚೆನ್ನಾಗಿ ಆಡ್ತಾರೆ, ಎಲ್ಲಾನು ನಿಜ. ಸೊ ಎಲ್ಲ ಒಂದ್ ಕಡೆ ಒಪಿನಿಯನ್ಸ್ ಕೊಡುವಾಗ ತುಂಬಾ ಗೊಂದಲ ಮಾಡ್ಕೋತಿದ್ದಾರೆ, ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅದೆಲ್ಲ ಇದ್ದಾಗ್ಲೂ ಕೂಡ ಅವ್ರು ಉಳ್ಕೋತಿದ್ದಾರೆ ಅಂದ್ರೆ ಅವ್ರಿಗೆ ಆ ಫ್ಯಾನ್ ಬೇಸ್ ಇದೆ ಅಂತಲೇ ಅರ್ಥ. ಸೊ ಅದನ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಅದರಿಂದ ಆಚೆ ಕಾಂಪಿಟೇಷನ್ ಟಫ್ ಆಗ್ತಾ ಹೋದಾಗೆ ಅವ್ರು ಆಟ ಆಡಿಲ್ಲ ಅಂದ್ರೆ ಆಟೋಮೆಟಿಕಲಿ ಹೊರಗಡೆ ಬರ್ತಾರೆ. ಸೊ ಅದ್ರಲ್ಲಿ ಏನೂ ಇದಿಲ್ಲ ಅಂತ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.